ಇವತ್ತು ನಮ್ಮದು ಕರ್ನಾಟಕ BJP ಸೆಲ್ಲು ಹಾಗೂ ನಾರ್ತ್ ಇಂಡಿಯನ್ ಸೆಲ್ಲು ಇದು ಎರಡು ಸೆಲ್ಲಿನ ಅಧ್ಯಕ್ಷರು ಒಟ್ಟಿಗೆ ಆಗಿದ್ದೆ. ಕರ್ನಾಟಕ ಸೆಲ್ ನಾನು ಅಧ್ಯಕ್ಷ, ಅದು BJP ನಾರ್ತ್ ಇಂಡಿಯನ್ ಸೆಲ್ನಲ್ಲಿ ನಮ್ಮ ರಾಕೇಶ್ ಅಗರ್ವಾಲ್ ಇದ್ದರು. ಹಾಗೂ ಅದರ ಜೊತೆಗೆ ಸದಾನಂದ ನಾಡು ನಮ್ಮ ಪ್ರದೇಶಾಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯರಾದಂಥ ತನ್ನವರು ಮತ್ತು ನಮ್ಮ ಆಶೀಶ್ ಸೂದ್ ಅವರು ಗೋವಾ ಎಲೆಕ್ಷನ್ ಇನ್ಚಾರ್ಜ್ ಇದ್ದರು. ಅವ್ರ ಜೊತೆಗೆ ನಮ್ಮದು ಮೀಟಿಂಗ್ ಆಯಿತು. ಮೀಟಿಂಗಿನ ವಿಷಯ ಏನಂತ ಹೇಳಿದರೆ, ನಮಗೆ ಕರ್ನಾಟಕ ಮತ್ತು ನಾರ್ತ್ ಇಂಡಿಯನ್ ಸೆಲ್ ಒಟ್ಟಿಗೆ ಸೇರಿ ನಾವು ಒಂದು ಕೊಂಡದಲ್ಲಿ ಹಾಗೂ ಮಾರ್ಗೋವಾ, ಪರ್ವರಿಮು, ಬೀಚಲಿಮು, ವಾಸ್ಕೋ ಮತ್ತು ಕಲ್ಲಂಗುಟ್ಟು 23ನೇ ತಾರೀಕು 23-4 ನಾಗಂದು ಕೊಂಡದಲ್ಲಿ, 27ನೇ ತಾರೀಕು ಮಾರ್ಗೋದಲ್ಲಿ, 27ನೇ ತಾರೀಕು ಪರ್ವರಿಮಲ್ಲಿ, 28ನೇ ತಾರೀಕು ಬಿಚೋಲಿಮು, 30ನೇ ತಾರೀಕು ವಾಸ್ಕೋ, 2ನೇ ತಾರೀಕು ಕಲ್ಲಂಗುಟ್ಟು. ಎಲ್ಲ ಕಡೆಯಲ್ಲೂ ಸಹ 5:30 ಗಂಟೆದು ಟೈಮಿಂಗ್ ಕೊಟ್ಟಿದ್ದಾರೆ ನಮಗೆ. 5:30 ಗಂಟೆಗೆ ನಾವು ಅಲ್ಲಿ ಮೀಟಿಂಗ್ ಮಾಡಬೇಕು. ಅಟ್ಲೀಸ್ಟ್ ನಾವು 2,000 ಜನ ಒಟ್ಟಾಗಬೇಕು. ನಾವು ಇದೊಂದು ನಮಗೆ ಅಪೋರ್ಚುನಿಟಿಗೆ, ನಾವು ಗೌರ್ಮೆಂಟಿಗೆ, ನಮ್ಮ BJP ಪಾರ್ಟಿಗೆ ಎಷ್ಟು ನಾವು ಸಪೋರ್ಟ್ ಮಾಡ್ತೇವೆ BJPಗೆ ಅಂತ ತೋರಿಸಿಕೊಡಲಿಕ್ಕೆ. ಆದ್ದರಿಂದ ನಾವು 2,000 ಒಟ್ಟಾಗಿ ಎಲ್ಲರೂ ನಾನು ಕನ್ನಡದವ್ರ ಹತ್ರ, ನಾನು ಕನ್ನಡ ಸಮಾಜದ ಹತ್ರ ಕೈ ಬಿಟ್ಟು ಕೇಳ್ಕೊಳ್ತೇನೆ. ಆ ದಿನದ ಮೀಟಿಂಗಲ್ಲಿ ತಪ್ಪದೇ ಎಲ್ಲರೂ ಬರಬೇಕು. ನೀವು ನಮಗೆ ಮೋರಲ್ ಸಪೋರ್ಟ್ ಕೊಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾವು ಆ ನಂತರ ಏನು ಸಪೋರ್ಟ್ ಬೇಕು ಅದ್ರ ಬಗ್ಗೆ ಪಾರ್ಟಿಯಲ್ಲಿ ಕೇಳಿ ಸರ್ಕಾರದ ಹೇಳಿಕೆಯಲ್ಲಿ ನಾನು ಕನ್ನಡದವರಿಗೆ ಕೊಡಿಸ್ತೇನೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಇನ್ನೊಂದು ಸಲ ಕಂಪಲ್ಸರಿ ಹೇಳೋದಂದರೆ ಟೈಮಿಂಗ್, ಡೇಟು ನೆನಪಲ್ಲಿ ಇಟ್ಕೋಬೇಕು. 23ನೇ ತಾರೀಕು ಪೋಂಡ 5:30 ಗಂಟೆಗೆ, 27ನೇ ತಾರೀಕು ಮಾರ್ಗಾವ್, 27ನೇ ತಾರೀಕು ಪರ್ವರಿಮ್, ಸೇಮ್ 5:30 ಗಂಟೆಗೆ ಮಾರ್ಗಾವ್ ಮತ್ತು ಪೋಂಡದಲ್ಲಿ ಇದು ಪರ್ವರಿಮಲ್ಲಿ ಇರ್ತದೆ. 28ನೇ ತಾರೀಕು ಬಿಚೋಲಿಮು, 30ನೇ ತಾರೀಕು ವಾಸ್ಕೋ, 2ನೇ ತಾರೀಕು ಕಲ್ಲಂಗುಟ್ಟು. ಎಲ್ಲ ಕಡೆಯವರಿಗೂ, ಕನ್ನಡ ಸಮಾಜದವರಿಗೂ ಮತ್ತೊಂದು ಸಲ ಹೇಳ ಬಯಸ್ತೇನೆ, ಪ್ಲೀಸ್ ನೀವು ಒಬ್ಬರಿಗೊಬ್ಬರು ಹೇಳಿ ಆ ದಿವಸ 5:30 ಗಂಟೆಗೆ 2,000 ಜನ ಒಟ್ಟಾಗಬೇಕು. ಆ ರೀತಿ ನೀವೆಲ್ಲ ಸಪೋರ್ಟ್ ಮಾಡಬೇಕಾಗಿ ನಾನು ಕರ್ನಾಟಕ BJP ಕನ್ವೀನರ್ ಆದಂಥ ಮುರಳಿ ಮೋಹನ್ ಶೆಟ್ಟಿಯ ಕೈ ಮುಗಿದ ಬೇಡಿಕೆ. ಥ್ಯಾಂಕ್ ಯು ಸರ್. ಇವತ್ತು ಮೀಟಿಂಗ್ ಇತ್ತು. ರಾಜ್ಯಾಧ್ಯಕ್ಷರಿದ್ದರು ಮತ್ತು ಆಶೀಶ್ ಸೂನವರಿದ್ದರು. ಗೋವಾ ಸೆಂಟ್ರಲ್ ಪ್ರಭಾರಿಯಾಗಿ ಎಲೆಕ್ಷನ್ ಲೋಕಸಭೆಗೋಸ್ಕರ ಅವರನ್ನು ಪ್ರಭಾರಿಯನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಇವತ್ತಿನ ಮೀಟಿಂಗಲ್ಲಿದ್ದರು. ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಸದಾನಂದ ಶೆಟ್ಟಿ ತನವಾಡೆ ಸಹ ಇದ್ದರು. ಅವರೆಲ್ಲ ನಮಗೊಂದು ಮಾರ್ಗದರ್ಶನ ಕೊಡ್ತಾರೆ. ಇವತ್ತಂದರೆ ನಾರ್ತ್ ಇಂಡಿಯಾ ಸೆಲ್, ಸೌತ್ ಇಂಡಿಯಾ ಸೆಲ್, ಕರ್ನಾಟಕ ಸೆಲ್ ಯಾವ ರೀತಿ ನಾವು ನಮ್ಮ ಜನರನ್ನು ಒಗ್ಗಟ್ಟು ಮಾಡಿ ನರೇಂದ್ರ ಮೋದಿ ಲೋಕಸಭಾ ಇದಕ್ಕೆ ಯಾವ ರೀತಿ ಸಭೆಯನ್ನು ಮಾಡಬಹುದಂತೇಳಿ, ಅದಕ್ಕಾಗಿ ಇವತ್ತು ನಮಗೆಲ್ಲ ರೇಖಾರೂಪನೆಲ್ಲ ಕೊಟ್ಟಿದ್ದರು. ಯಾವ ಡೇಟಿಗೆ ಎಲ್ಲೆಲ್ಲಿ ನಮ್ಮ ಯಾವ ಸಭೆ ಇದೆ, ಎಷ್ಟೆಷ್ಟು ಜನವನ್ನು ನಾವು ತರಬೇಕು, ಯಾವ ರೀತಿ ಎಲ್ಲೆಲ್ಲಿ ಮುಟ್ಟಬೇಕು, ಅವರಿಗೆ ಯಾವ ಎಲ್ಲ ಅಗತ್ಯಗಳನ್ನು ನಾವು ಕಲ್ಪಿಸಬಹುದು ಅಂತೇಳಿ ಇವತ್ತೆಲ್ಲ ಚರ್ಚೆ ಮಾಡಲಾಯಿತು. ಒಂದು ಒಳ್ಳೆಯ ಸಭೆ. ಯಾಕಂತೇಳಿ ನಮಗೆ ಇಲ್ಲಿಂದು ನಮ್ಮ ಜನ್ಮಭೂಮಿ ಬಿಟ್ಟು ಕರ್ಮಭೂಮಿಯಲ್ಲಿ ಬಂದ ನಂತರ ನಮಗೆ ಒಂದು ಗಟ್ಟಿಯಾಗಿ ನಿಲ್ಲುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಯಾವ ರೀತಿಯಾಗಿ ನಾವು ಭೇದ ಭಾವವನ್ನು ನೋಡದೆ ನಮ್ಮೊಟ್ಟಿಗೆ ಈಗಲೇ ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ಒಂದು ಭಾವನೆಯಿಂದ ನಮಗೆಲ್ಲರಿಗೂ ಒಬ್ಬೊಬ್ಬರಿಗೆ ಪಾರ್ಟಿಯ ಯಾವ ರೀತಿ ಹೈ ಲೆವೆಲಲ್ಲಿ ಕೆಲಸ ಕೊಡ್ತವೆ ಆ ರೀತಿಯಾಗಿ ನಮಗೂ ಕೂಡ ಅದನ್ನು ಅವರ ಒಂದೇ ಸಮಾನತೆಯ ರೀತಿಯಾಗಿ ನಮಗೊಂದು ಬೇರೆ ನಮಗೆ ಒಂದು ಸಭೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದೇವೆ. ನಮ್ಮೆಲ್ಲ ಕನ್ನಡಿಗರನ್ನು ನಾವೆಲ್ಲ ಒಗ್ಗಟ್ಟು ಮಾಡಿ ಈ ಸಭೆಯನ್ನು ಒಂದು ಸಕ್ಸಸ್ ಮಾಡುವ ಎಲ್ಲ ಪ್ರಯತ್ನಗಳು ನಮ್ಮೆಲ್ಲ ಲೀಡರ್ ಮಾಡ್ತಾರೆ. ನಮ್ಮ ಸ್ಟೇಟ್ ಕನ್ವೀನರ್, ನಮ್ಮ ಅಧ್ಯಕ್ಷರು, ಸೆಕ್ರೆಟರಿ, ಎಲ್ಲರೂ ನಮ್ಮ ಕೋರ್ ಕಮಿಟಿ ಎಲ್ಲ ಕರ್ನಾಟಕ ಸೇರಿ ಈ ಒಂದು ಸಭೆಯನ್ನು ನಾವು ಒಂದು ವಿಜೃಂಭಣೆಯಿಂದ ಮಾಡಬೇಕಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್